ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಅಕ್ಷಯ ತೃತೀಯದ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ, ಹಾಗಾಗಿ ಅನ್ಸಿಕನ್ ಕೈಲಿ ಪೂಜೆ ಮಾಡಿಸಿದ್ದೀನಿ. ರಂಗೋಲಿ ಮಾತ್ರ ಹೊರಗಡೆ ಹಾಕೊಟ್ಬಿಡಿ ಅಮ್ಮ ಅಂತ ಹೇಳಿದ್ಲು, ಹಾಗಾಗಿ ಅದನ್ನ ಹಾಕ್ಬಿಡೋಣ ಅಂತ. ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂದ್ರೆ ತಕ್ಷಣ ನೆನಪಾಗೋದೇನು ಗೊತ್ತಾ? ಚಿನ್ನ ಬೆಳ್ಳಿ ತಗೊಳ್ಳೋ ಅಂಥದ್ದು. ಸೊ ಅದರಲ್ಲೂ ಗೋಲ್ಡಿಗೆ ಮುಖ್ಯತ್ವನ ಕೊಡ್ತೀವಿ. ಅಕ್ಷಯ ತೃತೀಯ ದಿನ ಗೋಲ್ಡನ್ನ ತಗೊಬೇಕು, ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋ ಒಂದು. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿನೇ ತಗೊಬೇಕು ಅನ್ನೋದು ಏನಿಲ್ಲ. ಸೊ ಬೇರೆ ಯಾವುದೇ ರೀತಿ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಅದು ಶುಭನೇ. ಅನ್ಸಿಕಂಗೆ ಎಲ್ಲಾನು ಎತ್ತಿಟ್ಕೊಂಡ್ಬಿಡು, ಎಲ್ಲಾನು ಏನೇನ್ ಬೇಕು ಪೂಜೆ ಮಾಡಕ್ಕೆ ಎಲ್ಲಾನು ಪ್ರಿಪೇರ್ ಮಾಡಿ ಇಟ್ಕೊಂಡು ನಿನಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿದ್ದೆ. ದಿನ ಪೂಜೆ ಮಾಡಬೇಕಾದ್ರೆ ಒಂದು ಮಣೆ ಮೇಲೆ ಕೆಂಪು ಬಟ್ಟೆನ ಹಾಕಿ, ಅದು ಹೊಸದಾಗಿ ತಗೊಂಡ್ ಬಂದಿರಬೇಕು. ಒಂದು ಬ್ಲೌಸ್ ಪೀಸು ಕೆಂಪು ಕಲರ್ ಅಲ್ಲೇ ಇರಬೇಕು. ಸೊ ಅದ್ರ ಮೇಲೆ ಕುಬೇರನ ರಂಗೋಲಿನ ನನಗೆ ಹಾಕೋಕ್ ಬರೋದಿಲ್ಲ, ನನಗೆ ಯಾವ್ದು ಬರುತ್ತೆ ಅದನ್ನ ಹಾಕ್ತೀನಿ ಅಂತ ಹೇಳಿದ್ಲು. ಸೊ ನಾನು ಪೂಜೆ ಮಾಡ್ತಾ ಇಲ್ಲ, ಅನ್ಸಿಕನ್ ಕೈಲಿ ಮಾಡಿಸ್ತಾ ಇರೋದ್ರಿಂದ ನಿನ್ಗೆ ಯಾವ್ದು ಬರುತ್ತೆ ಅದನ್ನೇ ಹಾಕಪ್ಪ ಅಂತ ಹೇಳ್ಬಿಟ್ಟು ಸೊ ಹಾಗೆ ಒಂದು ಹೊಸದಾಗಿ ಮಣ್ಣಿನ ಕುಂಡ, ಒಂದು ಮೀಡಿಯಂ ಸೈಜ್, ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ, ಒಂದು ಮೀಡಿಯಂ ಸೈಜಲ್ಲಿರುವಂಥ ಮಣ್ಣಿನ ಮಡಿಕೆ, ಮತ್ತು ಅದರ ಮೇಲೆ ಮುಚ್ಚೋಕ್ಕೆ ಒಂದು ಮುಚ್ಚುಳ. ಸೊ ಅದು ಕೂಡ ಮಣ್ಣಲ್ಲೇ ಮಾಡಿರಬೇಕು. ತಂದಿರುವಂಥ ಮಡಿಕೆನ ತೊಳೆದ್ಬಿಟ್ಟು ಅರಿಶಿನ ಹಚ್ಚಬೇಕು. ನಾನು ಅರಿಶಿನ ಹಚ್ಚೋಕ್ಕಿಂತ ಮೊದಲು ಜವಾದು ಪೌಡರ್ನ ಅರಿಶಿನದಲ್ಲಿ ಮಿಕ್ಸ್ ಮಾಡಿಕೊಂಡು ಮಡಿಕೆ ಫುಲ್ಲಾಗಿ ಹಚ್ಬಿಡು ಅಂತ ಹೇಳಿ. ಹಚ್ಚಿರೋ ಅರಿಶಿನ ಎಲ್ಲ ಒಣಗಿಬಿಡ್ಲಿ, ಅಷ್ಟರಲ್ಲಿ ದೀಪಕ್ಕೆ ಕುಂಕುಮ ಎಲ್ಲ ಇಟ್ಕೊಂಡಿರೋ. ಸೊ ಮತ್ತೆ ಶ್ರೀ ಅಂತ ಬರೀಬೇಕು ಅದ್ರ ಮೇಲೆ ಅಂತ ಹೇಳಿದೆ. ಸೊ ಅವಳು ದೀಪಕ್ಕೆಲ್ಲ ಇಟ್ಕೊಳ್ತೀನಿ ಅಮ್ಮ, ಆಮೇಲೆ ಶ್ರೀ ಅಂತ ಬರೀತೀನಿ, ನೀವು ಒಂದು ಪೇಪರಲ್ಲಿ ಬರ್ಕೊಟ್ಬಿಡಿ, ಅದನ್ನು ನೋಡ್ಕೊಂಡು ಬರೀತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಪೇಪರಲ್ಲಿ ಬರ್ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಂಡು ಹಾಗೆ ಶ್ರೀ ಅಂತ ಬರೀತಾ ಇದ್ದೀನಿ. ಹೆಚ್ಚಾಗಿ ನಾನು ಫ್ರೈಡೇ ವ್ಲಾಗಲ್ಲಿ ಜವಾದು ಪೌಡರ್ ಬಗ್ಗೆ ಹೇಳಿ. ಸೊ ಜವಾದು ಪೌಡರು ಗುಡ್ಸ್ ಮೇಲಿರುತ್ತೆ, ಮತ್ತು ಲಕ್ಷ್ಮೀ ದೇವಿಗೆ ಸುಗಂಧವಾದಂಥ ವಸ್ತುಗಳು ಅಂತಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಕಳಸ ಇಟ್ಟು ಪೂಜೆ ಮಾಡೋದ್ರಿಂದ ಜವಾದು ಪೌಡರ್ನ ಪೂಜೆ ರೂಮಲ್ಲೇ ಇಟ್ಕೊಂಡಿರ್ತೀನಿ, ಯಾವಾಗಲೂ ಯೂಸ್ ಮಾಡೋದು. ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ, 44 ರೂಪೀಸ್. ಮೊದಲೆಲ್ಲ ನಾನು ಅಕ್ಷಯ ತೃತೀಯ ದಿನ ಈ ರೀತಿ ಅಕ್ಷಯ ಕುಂಡನ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ. ಇವಾಗ ಒಂದು 5 ವರ್ಷ ಅಕ್ಷಯ ತೃತೀಯಗೆ ಅಕ್ಷಯ ಕುಂಡನ ಇಟ್ಟು ಪೂಜೆ ಮಾಡೋದನ್ನ ರೂಢಿ ಮಾಡ್ಕೊಂಡಿರೋದು. ಮೊದಲೆಲ್ಲ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಗೋಲ್ಡ್ನ ಪರ್ಚೇಸ್ ಮಾಡೋದು, ಕಳಸದ ಮುಂದೆ ತಂದು ಇಡೋದು, ಪೂಜೆ ಮಾಡೋದು ಮತ್ತೆ ಯೂಸ್ ಮಾಡೋದು, ಈ ರೀತಿ ನಾನು ಅಕ್ಷಯ ತೃತೀಯನ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದೆ. ಹಾಗೆ ಈ ಅಕ್ಷಯ ಪಾತ್ರೆ ಒಳಗಡೆ ಏನೆಲ್ಲ ಹಾಕ್ಬೇಕು ಅಂತ ಮೊದಲು ಹೇಳ್ಬಿಡ್ತೀನಿ. ಸೊ ಆಮೇಲೆ ನಾನು ಏನಕ್ಕೆ ಈ ಪೂಜೆನ ರೂಢಿ ಮಾಡ್ಕೊಂಡೆ ಅಂತಾನು ಹೇಳ್ಬಿಡ್ತೀನಿ. ಅಕ್ಷಯ ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ, ಅದರಲ್ಲಿ ನಾನು ಅಳ್ಳುಪ್ಪನ್ನ ಹಾಕ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನನೇ ಅಳ್ಳುಪ್ಪನ್ನ ತಗೊಂಡ್ ಬರಬೇಕು. ಅಳ್ಳುಪ್ಪು ಲಕ್ಷ್ಮಿ ಸಂಕೇತ ಅಂತ. ಸೊ ಮನೆಯಲ್ಲಿ ಮುಂಚೆನೆ 1 kg ಉಪ್ಪನ್ನ ತಂದಿಟ್ಕೊಂಡಿದ್ದು ಅದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಚಿನ್ನ ಖರೀದಿ ಮಾಡೋದ್ರಕ್ಕಿಂತ ಮನೆಗೆ ಅವತ್ತಿನ ದಿನ 1 kg ಅಳ್ಳುಪ್ಪನ್ನ ತಗೊಂಡ್ ಬನ್ನಿ, ತುಂಬಾನೇ ಶ್ರೇಷ್ಠ, ತುಂಬಾನೇ ವಿಶೇಷ. ಇದ್ರೊಳಗಡೆ ಒಂದು 11 ರೂಪಾಯಿ ಬೆಸ ಸಂಖ್ಯೆಯಲ್ಲಿರುವಂತ ಒಂದು ಅಮೌಂಟ್ ನ ಅದ್ರೊಳಗಡೆ ಇಡ್ತಾ ಇದ್ದೀನಿ. ಸೊ ಅದನ್ನ ತೆಗೆದಲೇ ಇದ್ರೆ ಬೆಳ್ಳಿದು ಯಾವ್ದಾದ್ರು ಆಯ್ತು, ಕಾಯಿನ್ ಇದ್ರೆ ಕಾಯಿನ್, ಲಕ್ಷ್ಮಿ ಕಾಯಿನ್ ಆದ್ರೂ ಆಗ್ಬೋದು. ನಾನು ಮಕ್ಳದು ಕೈ ಬಳೆ ಇತ್ತು, ಅದು ಯೂಸ್ ಮಾಡ್ತಾ ಇರ್ಲಿಲ್ಲ, ಹಾಗಾಗಿ ಅದನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದರೊಳಗಡೆ ಮತ್ತೆ ಚಿನ್ನ. ಸೊ ಇದು ಕೂಡ ಮಕ್ಳದು ಓಲೆ, ಅದು ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಕೂಡ ನಾನು ಕೆಂಪು ಬಟ್ಟೆಯಲ್ಲಿ ಸುತ್ತಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಷಯ ಪಾತ್ರೆ ಅದರೊಳಗಡೆ ಹಾಕ್ತಾ. ಅಕ್ಷಯ ಪಾತ್ರೆಗೆ ಉಪ್ಪು ಹಾಕೋಕ್ಕಿಂತ ಮೊದಲು ಅರಿಶಿನ, ಕುಂಕುಮ, ಜವಾದು ಪೌಡರ್ ಇಷ್ಟನ್ನು ಹಾಕಿ ಆಮೇಲೆ ಇದನ್ನೆಲ್ಲ ಇಟ್ಟು ತಿರ್ಗಾ ಮತ್ತೆ ಅರಿಶಿನ, ಕುಂಕುಮ, ಜವಾದು ಪೌಡರ್ ಇದನ್ನೆಲ್ಲ ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಇಷ್ಟು ಈ ಅಕ್ಷಯ ಪಾತ್ರೆ ಒಳಗಡೆ ನೈವೇದ್ಯಕ್ಕೆ ಅಂತ ನಾನು ಸಿಹಿ ಪೊಂಗಲ್ನ ಮಾಡಿದ್ದೆ. ಹಾಗೆ ಲಕ್ಷ್ಮೀ ದೇವರಿಗೆ ಇಷ್ಟವಾಗಿರುವಂಥ ಬೇಳೆ, ಉಪ್ಪು, ಬೆಲ್ಲ ಇಷ್ಟನ್ನು ಇಟ್ಬಿಟ್ಟು ಪೂಜೆ ಮಾಡಿರೋ ಅಂಥದ್ದು. ಕೆಲವರಿನ್ನೂ ಸಾಸಿವೆ ಮತ್ತು ಹೆಸರುಕಾಳು ತುಂಬ ಏನೇನೋ ಧಾನ್ಯಗಳು ಇಡ್ತಾರೆ. ಸೊ ನಾನು 5 ವರ್ಷದಿಂದ ಯೂಸ್ ಮಾಡ್ಕೊಂಡು ಬಂದಿರೋದು ಇಷ್ಟನ್ನೇ. ಸೊ ಇಷ್ಟನ್ನೇ ಇಟ್ಟು ನಾನು ಪೂಜೆ ಮಾಡಿ. ಸೊ ನಾನು ಹೇಳಿದ್ನಲ್ಲ ಮುಂಚೆಯಿಂದ ನಾನು ಮಾಡ್ತಿರಲಿಲ್ಲ, ಇವಾಗ ಕೆಲವು ವರ್ಷಗಳಿಂದ ಮಾಡ್ತಾ ಇರೋ ಅಂಥದ್ದು ಅಂತ. ಯಾವುದೇ ರೀತಿ ಪೂಜೆ ಆಗಲಿ ನಮ್ಮ ಮನಸ್ಸಲ್ಲಿ ನಾವು ದೃಢವಾಗಿ ಒಂದು ಸಂಕಲ್ಪನ ಮಾಡಿಕೊಂಡು ಪೂಜೆ ಮಾಡಬೇಕು, ಆವಾಗಲೇ ನಾವು ಅಂದ್ಕೊಂಡಿರೋ ಅಂಥ ಕನಸು ನನಸಾಗೋ ಅಂಥ. ಸುಮ್ಮನೆ ಏನೋ ಯಾರೋ ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾಟಾಚಾರಕ್ಕೆ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಅದೆಷ್ಟೇ ಖರ್ಚು ಮಾಡಿ ಪೂಜೆನ ಮಾಡಿದ್ರೂ ಆ ಪೂಜೆ ಫಲ ಕೊಡೋದಿಲ್ಲ. ಸೊ ಮನಸ್ಸಲ್ಲಿ ದೃಢವಾದ ಒಂದು ಸಂಕಲ್ಪ ಇರಬೇಕು, ನಾವು ಪೂಜೆ ಮಾಡಬೇಕು, ಆವಾಗಲೇ ಆ ಪೂಜೆಗೆ ಒಂದು ಫಲ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ನಾನೇ ಮಾಡಿಕೊಟ್ಟೆ, ಒರೆಸೋದು ಗುಡ್ಸೋದು ಏನಿತ್ತು. ಪೂಜೆ ರೂಮಿನ ಕೆಲಸ ಮಾತ್ರ ನೀನು ಮಾಡ್ಕೊಂಡ್ಬಿಡಪ್ಪ, ಪೂಜೆ ನೀನು ಮಾಡಿಬಿಡು ಅಂತ ಹೇಳಿದೆ.
ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆನ ಮಾಡಿದ್ಲು. ಸೊ ಬೇಗ ಬೆಳಗ್ಗೆನೇ ಪೂಜೆ ಮಾಡಿದ್ರಿಂದ ಮಕ್ಕಳಿಗೆ ಹೊಟ್ಟೆ ಹಸುವಾಗ್ತಿತ್ತು. ಸೊ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಲೆಮನ್ ರೈಸ್ ಮಾಡಿಕೊಟ್ಟೆ ಮಕ್ಕಳಿಗೆ. ಸ್ವೀಟ್ ಪೊಂಗಲ್ ಮಾಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಲೆಮನ್ ರೈಸ್ ಮಾಡೋಣ ಅಂತ ಮಾಡಿದ್ದೆ. ಹಾಗೆ ಇದುವರೆಗೂ ಯೂಸ್ ಮಾಡಿರುವಂಥ ಕುಂಭಗಳನ್ನ ಚೆನ್ನಾಗಿ ವಾಶ್ ಮಾಡಿ ಅಕ್ರಾಲಿಕ್ ಪೈಂಟಲ್ಲಿ ಡಿಸೈನ್ ಮಾಡಿಬಿಟ್ಟು ನಾನು ಒಂದನ್ನು ರಂಗೋಲಿ ಹಾಕಿಟ್ಕೊಂಡಿದ್ದೀನಿ. ಒಂದರಲ್ಲಿ ಇನ್ನು ಉಳಿದಂಥ 3 ಕುಂಭಗಳಲ್ಲಿ ನಾನು ಗಿಡ ಹಾಕಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು, ಮಣ್ಣಿನ ಮಡಿಕೆ ಅಲ್ವಾ, ಚೆನ್ನಾಗಿ ಬರುತ್ತೆ. ಬೇಡ ಅಂತ ಬಿಸಾಡೋದ್ರ ಬದಲ ಏನಕ್ಕಾದ್ರೂ ಯೂಸ್ ಮಾಡ್ಕೊಂಡು. ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರೆನ ರೆಡಿ ಮಾಡ್ಕೊಳಕ್ ಆಗ್ಲಿಲ್ಲ. ಮನೆ ದೇವ್ರ ವಾರ ಇರುತ್ತಲ್ವಾ, ಸೊ ಮನೆ ದೇವ್ರ ವಾರ ಶುಕ್ರವಾರ, ಗುರುವಾರ, ಸೋಮವಾರ ಈ ರೀತಿ ಬೇರೆ ಬೇರೆ ವಾರಗಳಲ್ಲಿ ಮನೆ ದೇವ್ರ ವಾರ ಇರುತ್ತಲ್ವಾ, ಅವತ್ತಿನ ದಿನ ಈ ಅಕ್ಷಯ ಪಾತ್ರೆನ ರೆಡಿ ಮಾಡ್ಕೊಬೋದು. ಇಲ್ಲ ಅಂದರೆ ಹುಣ್ಣಿಮೆ ದಿನ ಕೂಡ ಮನೆ ದೇವರ ವಾರ ಅಂತ ಹೇಳಿ ಪೂಜೆ ಮಾಡ್ತೀವಲ್ವ, ಅವತ್ತಿನ ದಿನ ಆ ಕುಂಭಕ್ಕೆ ಪೂಜೆ ಮಾಡಿಕೊಂಡ್ರೆ ಆಯಿತು. ಸೊ ತಕ್ಷಣಕ್ಕೆ ಉಪ್ಪನ್ನು ತೆಗೆದು ಹಾಗೆ ಅದರೊಳಗಡೆ ಇಟ್ಟಿರುವಂಥ ಎಲ್ಲ ವಸ್ತುಗಳನ್ನ ತೆಗೆದುಹಾಕಬಾರ್ದು. ಸೊ ಏನು ಲಾಭ ಸಿಗೋದಿಲ್ಲ, ಪೂಜೆ ಮಾಡಿದಂಥದ್ದು ಏನು ಸಿಗೋದಿಲ್ಲ. ಈ ಕುಂಭದೊಳಗಡೆ ನಾನು 2 ವಸ್ತುನ ಹಾಕೋದ ಮರೆತು ಬಿಟ್ಟಿದ್ದೀನಿ. ಸೊ ಒಂದು ಲಾವಂಚ ಬೇರು, ಇನ್ನೊಂದು ಏಲಕ್ಕಿ ಮತ್ತು ಲವಂಗ, ಈ 2 ಹಾಕ್ತಾ ಇದ್ದೆ, ಮರೆತು ಬಿಟ್ಟಿದ್ದೀನಿ ನಾನು. ಸೊ ಅದನ್ನು ಯಾರಾದರೂ ಮುಂದೆ ಪೂಜೆ ಮಾಡೋರಿದ್ದರೆ, ಮನೆ ದೇವರ ವಾರಗಳಲ್ಲಿ ಈ ರೀತಿ ಕುಂಭನ ಇಟ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋದಿದ್ರೆ ಇದನ್ನು ಹಾಕ್ಬಿಟ್ಟು ಪೂಜೆ ಮಾಡಿ. ಇನ್ನೂ ತುಂಬಾನೇ ಅಕ್ಷಯ ಪಾತ್ರೆ ಒಳಗಡೆ ಅಕ್ಷಯ ಪಾತ್ರೆನ ಇಡಬೇಕಾದ್ರೆ ಚಿನ್ನ ಹಾಕಕ್ಕೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಮೂಗಿನ ನತ್ತನ್ನು ಹಾಕಬಾರ್ದು. ಮೂಗಿನ ನತ್ತನ್ನು ಹಾಕಿದ್ರೆ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಸೊ ಹೆಣ್ಮಕ್ಳಿಗೆ ತುಂಬ ಸೌಂದರ್ಯವಾಗಿ ಕಾಣುವಂಥದ್ದೇ ಮುಖದ ಮೇಲೆ ಮೂಗಿನ ನತ್ತು. ಸೊ ಅದು ಮುರಿದೋಗಿದೆ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕಬೇಡಿ. ಇಷ್ಟಾಗಿತ್ತು ನಮ್ಮ ಅಕ್ಷಯ ತೃತೀಯ ವ್ಲಾಗು. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಆಗ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.